ಮೇ 3ರವರೆಗೆ ಮಂಡ್ಯ ಜಿಲ್ಲೆಯ ಹವಾಮಾನ ವರದಿ ಮತ್ತು ಕೃಷಿಕರಿಗೆ ಸೂಚನೆ. ಜಿಲ್ಲೆಯಲ್ಲಿ ತುಂತುರು ಮಳೆ ಬರುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36ರಿಂದ 37 ಡಿಗ್ರಿ ಸೆಲ್ಸಿಯಸ್ ಇದ್ದು, ಕನಿಷ್ಠ ಉಷ್ಣಾಂಶ 23ರಿಂದ 24 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 62ರಿಂದ 64ರಷ್ಟಿದ್ದು, ಮಧ್ಯಾಹ್ನದ ತೇವಾಂಶ 28ರಿಂದ 33ರಷ್ಟು ಇರಲಿದೆ. ಗಾಳಿಯು ಗಂಟೆಗೆ 4ರಿಂದ 6 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮೇ 1 ಅಥವಾ 2ರಂದು ಹಗುರದಿಂದ ಮಧ್ಯಮ ಮಳೆಯಾಗುವ ನಿರೀಕ್ಷೆ ಇದೆ. ಮಳೆಗಾಲದ ಮೊದಲು ನೀರಾವರಿ ಮಾಡುವುದನ್ನು ತಪ್ಪಿಸಿ ಮಣ್ಣು ಒಣಗಿದ್ದರೆ ಮಾತ್ರ ನೀರಾವರಿಯನ್ನು ಮಾಡಿ. ನೀರಿನ ನಿಶ್ಚಲತೆಯನ್ನು ತಪ್ಪಿಸಲು ಸರಿಯಾದ ಹೊಲದ ಒಳಚರಂಡಿಯನ್ನು ಖಚಿತಪಡಿಸಿಕೊಳ್ಳಿ. ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸಲು ಬೆಳೆ ಉಳಿಕೆಗಳು ಅಥವಾ ಪ್ಲಾಸ್ಟಿಕ್ ಬಳಸಿ ಹಸಿಗೊಬ್ಬರವನ್ನು ಕಾಪಾಡಿಕೊಳ್ಳಿ. ಮಳೆ ಮತ್ತು ಗಾಳಿಯ ಪರಿಸ್ಥಿತಿಗಳಲ್ಲಿ ಸಿಂಪಡಣೆಯನ್ನು ತಪ್ಪಿಸಿ. ಮಧ್ಯಾಹ್ನದ ಬಿಸಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ಮೇಯಿಸುವುದನ್ನು ತಪ್ಪಿಸಿ. ನಿಯಮಿತವಾಗಿ ಖನಿಜ ಮಿಶ್ರಣ ಮತ್ತು ಹಸಿರು ಮೇವನ್ನು ಪೂರೈಸಿ. ಕೋಳಿ ಶೆಡ್ಗಳಲ್ಲಿ ಸರಿಯಾದ ಗಾಳಿ ಬೀಸುವಿಕೆಯನ್ನು ಕಾಪಾಡಿಕೊಳ್ಳಿ. ಶುದ್ಧ ಮತ್ತು ತಂಪಾದ ಕುಡಿಯುವ ನೀರನ್ನು ಒದಗಿಸಿ. ಶಾಖದ ಒತ್ತಡವನ್ನು ಕಡಿಮೆ ಮಾಡಲು ಜನದಟ್ಟಣೆಯನ್ನು ತಪ್ಪಿಸಿ.